ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವರು ಪ್ರತಿದಿನವೂ ನಮಗೆ ಪ್ರಾರ್ಥಿಸಲು ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಅನೇಕರು ವಿಡಿಯೋಗಳನ್ನು ನೋಡಿ ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರು ಅನೇಕರನ್ನು ಆಶೀರ್ವದಿಸಲಿ. ದೇವರ ಒಂದು ವಾಕ್ಯಗಳನ್ನು ನಾವು ಬೆಳಗಿನ ಜಾವದಲ್ಲಿ ಓದುವುದರಿಂದ, ಕೇಳಿಸಿಕೊಳ್ಳುವುದರಿಂದ ದೇವರು ಅನೇಕ ಆಶೀರ್ವಾದವನ್ನು ನಮಗೆ ಇಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಿಂದನೆ, ಅಪಮಾನಗಳು ಬಂದಾಗಲೂ ಕೂಡ ನಾವು ಭಯಪಡಬಾರದು, ಯಾವುದೇ ಕಾರಣಕ್ಕೂ ನಾವು ಭಯಪಡಬಾರದು ಎಂಬುದಾಗಿ ದೇವರು ಅನೇಕ ಬಾರಿ ಹೇಳಿದ್ದಾರೆ. ಆದರೆ ಅದೇ ರೀತಿಯಾಗಿ ದೇವರು ಅನೇಕರನ್ನು ನಮಗೆ ಯಾರು ಏನೇ ಹೇಳಿದರೂ ಕೂಡ ನಾವು ಅವರನ್ನು ಪ್ರೀತಿಸಬೇಕು. ಅದಾಗಿದೆ ದೇವರು ನಮಗೆ ಕೊಟ್ಟಂಥ ಒಂದು ಆಜ್ಞೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನವಾಗಿದೆ. ಈ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ನಮಗೆ ಒಂದು ಮಾತನ್ನು ಹೇಳಿದ್ದಾರೆ. ಇದು ಗಮನವಿಟ್ಟು ಆಧ್ಯಾತ್ಮಿಕವಾಗಿ ನಾವು ತೆಗೆದುಕೊಳ್ಳಬೇಕಾಗಿದೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ದೇವರು ನಮಗೆ ಹೇಳಿದ್ದಾರೆ. ಯೇಸು ಕ್ರಿಸ್ತರು ನಮಗೆ ಕೊಟ್ಟಿರುವಂಥ ಮಹತ್ವವಾದಂಥ ಒಂದು ಆಜ್ಞೆ ಅದೇನೆಂದರೆ ಪ್ರೀತಿಯ ಆಜ್ಞೆ ಆಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ನಮಗೆ ಇದು ಕೊಡುವುದು ಪ್ರೀತಿ ಕೇವಲ ಮಾತಿನಲ್ಲಿ ಅಲ್ಲ, ನಮ್ಮ ನಡೆನುಡಿಗಳಲ್ಲೂ ಇರಬೇಕು. ಅನೇಕರಲ್ಲಿ ಮಾತಿನಲ್ಲಿ ಪ್ರೀತಿ ಇರಬಹುದು, ಹೃದಯದಲ್ಲಿ ಇಲ್ಲದಿರಬಹುದು. ಅದಲ್ಲ ಪ್ರೀತಿ. ಹೃದಯದಲ್ಲಿ ನಾವು ಪ್ರೀತಿಸಬೇಕು. ಸ್ವತಃ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆ ನಾವು ಇತರರನ್ನು ಪ್ರೀತಿ ಮಾಡಬೇಕು. ಭೇದ ಭಾವ ಇಲ್ಲದೆ ಎಲ್ಲರನ್ನು ನಾವು ಪ್ರೀತಿಸಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಪ್ರೀತಿಯಲ್ಲಿ ದೇವರು ಮಹಾ ದೊಡ್ಡ ದೇವರಾಗಿದ್ದಾರೆ, ನಮ್ಮ ದೇವರು. ಏಕೆಂದರೆ ಪ್ರೀತಿಯೇ ಮೊದಲ ಆಜ್ಞೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಾವು ಇತರರಿಗೆ ಪ್ರೀತಿಸೋಣ, ದೇವರ ವಾಕ್ಯವನ್ನು ಸಾರೋಣ, ಅನೇಕರಿಗೆ ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಕಲಿಸೋಣ ಎಂಬುದಾಗಿ ಹೇಳಿ ಪ್ರಾರ್ಥಿಸುತ್ತೇನೆ. ಆಮೇನ್.